ಕಡೆ ನಟ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಕೊಡ್ತಾ ಬಂದಿದ್ದೀವಿ. ಆದ್ರೆ ಬಹುತೇಕರಿಗೆ ಪ್ರಶ್ನೆ ಇತ್ತು, ಪವಿತ್ರ ಮತ್ತು ದರ್ಶನ್ ಅವರ ಸಂಬಂಧ ಏನು ಅಂತ. ಹನಿ ಟ್ರ್ಯಾಪ್ ಅನ್ನುವಂತಹ ವಿಚಾರವನ್ನ ಸ್ವತಃ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಬಹಳ ಗಮನ ಸೆಳೀತಾ ಇದೆ ಯಾವ ರೀತಿ ಹನಿ ಟ್ರ್ಯಾಪ್ ಆಗಿರಬಹುದು ಅಂತ. ಮತ್ತೊಂದು ವಿಚಾರ, ಮನೆ ಊಟದ ಭಾಗ್ಯ ಸಿಗುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಇದೆ. ಜಾಮೀನು ಅರ್ಜಿಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಹಾಗಾಗಿ ಸಿ.ವಿ. ನಾಗೇಶ್ ಅವರು ಸ್ಟಡಿ ಮಾಡ್ತಿದ್ದಾರಂತೆ. ಇದೆಲ್ಲವನ್ನ ಹೊರತುಪಡಿಸಿದ್ರೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನಾನೇನೂ ಮಾಡಿಲ್ಲ, ನನ್ನ ತಪ್ಪೇ ಇಲ್ಲ ಅಂತ ಸ್ವತಃ ನಾಗೇಂದ್ರ ಅವರು ಹೇಳ್ತಾ ಬಂದಿದ್ರು. ಅವರ ಬೆಂಬಲಕ್ಕೆ ಸಿಎಂ ಡಿಸಿಎಂ ನಿಂತಿದ್ರು. ಆದ್ರೆ ಇವರೇ ರೂವಾರಿ ಅನ್ನೋದು ಚಾರ್ಜ್ ಶೀಟ್ ನಲ್ಲಿ ಪ್ರಮುಖ ಅಂಶ ಉಲ್ಲೇಖ ಆಗಿದೆ. ಹೇಗೆ ಆ ಕುರಿತ ಮಾಹಿತಿ ನಿಮ್ಮ ಮುಂದೆ. ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಹನಿ ಟ್ರ್ಯಾಪ್ ಕೆಡ್ಡಾಗೆ ಬಿದ್ರ ದಾಸ, ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ರ ಪವಿತ್ರ ಗೌಡ, ವಿಜಯಲಕ್ಷ್ಮಿಯಿಂದ ಬಯಲಾಯ್ತ ಲಿಪ್ಸ್ಟಿಕ್ ರಾಣಿ ಬಂಡವಾಳ. ರೇಣುಕಾ ಕೊಲೆ ಬಳಿಕ ಕಳ್ಳಾಟ ಆಡಿದ್ರ ಪಿಎಸ್ಐ, ಮಧ್ಯರಾತ್ರಿ ವಿನಯ್ ಪ್ರದೋಷ್ ಭೇಟಿ, ಆರೋಪಿಗಳನ್ನ ಸೇವ್ ಮಾಡಲು ಯತ್ನಿಸಿದ್ರ ಖಾಕಿ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಷ್ಟೇ. ಅದರಲ್ಲಿ ಯಾವ ಎರಡು ಮಾತಿಲ್ಲ. ಏನಾಗಿದೆ ಅವಾಗ ಮುಂಚಿಂದನೂ ಹೇಳ್ತಾ ಇದ್ದಿದ್ದು ಅಷ್ಟೇ, ನಮ್ಮ ಸ್ನೇಹ ಡಿಫ್ರೆಂಟ್, ಆದರೆ ಲಾ ಮುಂದೆ ನಾವೇನು ಹೇಳಕ್ಕ. ನಾನು ದರ್ಶನ್ ಒಳ್ಳೆಯ ಸ್ನೇಹಿತರು, ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ. ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತು. ವಾಲ್ಮೀಕಿ ನಿಗಮ ಹಗರಣಕ್ಕೆ ನಾಗೇಂದ್ರನೇ ರೂವಾರಿ, ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಖರ್ಚಾಗಿತ್ತು ಕೋಟಿ ಕೋಟಿ, ದೋಷಾರೋಪ ಪಟ್ಟಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ನಟ ಕಿರಣ್ ರಾಜು ಕಾರು ಅಪಘಾತ, ಬೆಂಗಳೂರಿನ ಕೆಂಗೇರಿ ಬಳಿ ಘಟನೆ, ಎದೆ ಭಾಗಕ್ಕೆ ಪೆಟ್ಟು, ಆಸ್ಪತ್ರೆಗೆ ದಾಖಲು. ವೆಲ್ಕಮ್ ಬ್ಯಾಕ್, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ವೀಕ್ಷಕರೇ, 17 ಜನ ಆರೋಪಿಗಳೇನಿದ್ರು ಎಲ್ಲರ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಹೇಳಿಕೆ ಅದು ಚಾರ್ಜ್ ಶೀಟಲ್ಲಿದೆ. ಹಾಗಂತ ಅವ್ರು ಹೇಳಿದ್ದೆ ಫೈನಲ್ ಅಂತಲ್ಲ, ಪ್ರತಿಯೊಬ್ಬರು ಹೇಳಿದ್ದನ್ನು ಕೂಡ ದಾಖಲಿಸಲಾಗಿದೆ. ಪವಿತ್ರ ಗೌಡ ಹೇಳಿದ್ದನ್ನ, ದರ್ಶನ್ ಹೇಳಿದ್ದನ್ನ, ಉಳಿದವರು ಪ್ರದೋಷ್ ಹೇಳಿದ್ದನ್ನ, ಎಲ್ಲರೂ ಕೂಡ, ಈವನ್ ಯಾರು ವಿಜಯಲಕ್ಷ್ಮಿ ಅವರು ಹೇಳಿದ್ದನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ.